Hello everyone, welcome back to my channel Karnataka Paramedical Hub. Hope you guys all are doing well. First time ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ವೀಡಿಯೋಸ್ನ ಲೈಕ್ ಮಾಡಿ. ಸೊ ಗೈಸ್, ಇವತ್ತು ನಾವು ಸ್ಟೇನಿಂಗ್ ಟೆಕ್ನಿಕ್ಸ್ ಬಗ್ಗೆ ಓದ್ತಾರೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಬೇಸಿಕ್ ಟಾಪಿಕ್ ಅಂತ ಹೇಳ್ಬೋದು. ಸೆಕೆಂಡ್ ಇಯರ್ ಮೈಕ್ರೋಬಯಾಲಜಿಯಲ್ಲಿ ಬರುವಂಥ ಟಾಪಿಕ್ಸ್ ಇದು. ಸೊ ನಿಮಗೆ ಈ ಸ್ಟೇನಿಂಗ್ ಟೆಕ್ನಿಕ್ಸ್ ಮೆಥಡ್ಸ್ ಗೊತ್ತಿದ್ದರೆ ನೀವು ಈಸಿಯಾಗಿ ಸಿಸ್ಟಮಿಕ್ ಬ್ಯಾಕ್ಟೀರಿಯಾಲಜಿ ಫೈನಲ್ ಇಯರಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ. ನೀವು ಹೇಳ್ಬೋದು ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಯಾವುದು, ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಯಾವುದು, ಆಸಿಡ್ ಫಾಸ್ಟ್ ಬ್ಯಾಸಿಲೈ, ಅದನ್ನೆಲ್ಲ ನೀಟಾಗಿ ನೀವು ಹೇಳ್ಬೋದು. ಸೊ ಸ್ಟೇನಿಂಗ್ ಟೆಕ್ನಿಕ್ಸ್ ಇನ್ ಮೈಕ್ರೋಬಯಾಲಜಿ. ಸೊ ಈ ವಿಡಿಯೋದಲ್ಲಿ ನಾವು ಕೆಲವೊಂದು ಸ್ಟೇನಿಂಗ್ ಟೆಕ್ನಿಕ್ಸ್ ಬಗ್ಗೆ ಓದೋಣ, ಸ್ಟೇನಿಂಗ್ ಮೆಥಡ್ಸ್ ಬಗ್ಗೆ ಓದ್ತಾ ಹೋಗೋಣ. ಸೊ ಸ್ಟೇನಿಂಗ್ ಟೆಕ್ನಿಕ್ಸಲ್ಲಿ ಫಸ್ಟ್ ಸ್ಟೇನ್ ಅಂತಂದ್ರೇನು ಅದನ್ನು ಓದೋಣ. ಸೊ ಸ್ಟೇನ್, ಇದನ್ನು ಡೈಸ್ ಅಂತಲೂ ಹೇಳ್ತೀವಪ್ಪ. ಸೊ ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ, ಸ್ಟೇನ್ ಅಥವಾ ಕಲರ್ ಏನಕ್ಕೆ ಯೂಸ್ ಮಾಡ್ತೀವಿ ಕಲರ್ನ. ಸೊ ಈಗ ಮೈಕ್ರೋಬಯಾಲಜಿಯಲ್ಲಿ ಓದೋದ್ರಿಂದ ನಾವು ಕೆಲವೊಂದು ಏನು ಎಲ್ಲ ಬ್ಯಾಕ್ಟೀರಿಯಾಸ್ನ ನಾವು ಏನು ಬರಿಗಣ್ಣಲ್ಲಿ ನೋಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಅಂಡರ್ ಮೈಕ್ರೋಸ್ಕೋಪಲ್ಲಿ ನೋಡ್ತೀವಿ. ಸೊ ಅದನ್ನು ಅಂಡರ್ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ನಾವು ಹೇಗೆ ಐಡೆಂಟಿಫೈ ಮಾಡೋಕ್ಕಾಗುತ್ತೆ, ಆಗಲ್ಲ ಅಲ್ವಾ. ಸೊ ಬೇರೆ ಬೇರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಬೇಸ್ಡ್ ಆನ್ ಸೈಜ್, ಶೇಪ್ ಅಥವಾ ಡಿಫ್ರೆಂಟ್ ಬ್ಯಾಕ್ಟೀರಿಯಲ್ ಗ್ರೂಪ್ಸನ್ನು ಸ್ಟಡಿ ಮಾಡೋದಕ್ಕೋಸ್ಕರ ನಾವೇನು ಮಾಡಬೇಕು, ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಸ್ಟೇನ್ ಮಾಡಬೇಕಾಗತ್ತೆ. ಸೊ ಹಾಗಾದರೆ ವಾಟ್ ಆರ್ ದ ಸ್ಟೇನ್ಸ್ ಆರ್ ಡೈಸ್. ಸ್ಟೇನ್ಸ್ ಅಥವಾ ಡೈಸ್ ಅಂತಂದರೆ ಇದೊಂದು ಕೆಮಿಕಲ್ ಕಾಂಪೌಂಡ್. ಏನಕ್ಕೆ ಯೂಸ್ ಮಾಡ್ತೀವಿ, ಬ್ಯಾಕ್ಟೀರಿಯಲ್ ಸೆಲ್ಸನ್ನು ಕಲರ್ ಮಾಡೋದಕ್ಕೆ, ಕೆಲವೊಂದು ಪಾರ್ಟ್ಸನ್ನು ಕಲರ್ ಮಾಡೋದಕ್ಕೆ ನಾವು ಸ್ಟೇನ್ಸನ್ನು ಯೂಸ್ ಮಾಡ್ತೀವಿ. ಏನಕ್ಕಪ್ಪ ಕಲರ್ ಮಾಡಬೇಕು ಅಂತಂದರೆ ಟು ಸ್ಟಡಿ ದ ಡೀಟೇಲ್ಡ್ ಸ್ಟ್ರಕ್ಚರ್ ಪರ್ಟಿಕ್ಯುಲರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಡೀಟೇಲ್ಡ್ ಸ್ಟ್ರಕ್ಚರ್ನ ಓದಬೇಕು ಅಂತಂದರೆ ನಾವು ಸ್ಟೇನನ್ನು ಯೂಸ್ ಮಾಡಲೇಬೇಕು. ಸೊ ಸ್ಟೇನ್ಸ್ ಆರ್ ದಿ ಕೆಮಿಕಲ್ ಕಾಂಪೌಂಡ್ಸ್ ವಿಚ್ ಆರ್ ಯೂಸ್ ಟು color parts of the cells to study the detailed structure. ಸೊ ಮತ್ತೇನು ಮಾಡುತ್ತೆ ಈ ಸ್ಟೇನ್ಸ್ ಅಂತಂದರೆ ಆರ್ಗ್ಯಾನಿಸಮ್ ವಿಸಿಬಿಲಿಟಿನ ಇಂಪ್ರೂವ್ ಮಾಡುತ್ತೆ. ಸೊ ಮತ್ತು ಡಿಫ್ರೆನ್ಷಿಯೇಟ್ ವೇರಿಯಸ್ ಮಾರ್ಫಾಲಜಿಕಲ್ ಟೈಪ್ಸನ್ನ ಇದನ್ನು ಈಸಿಯಾಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಹೇಗೆ, ಬೈ ಶೇಪ್ ಆಗಿರ್ಬೋದು, ಸೈಜ್ ಮತ್ತು ಅರೇಂಜ್ಮೆಂಟ್ ಆಗಿರಬೇಕು. ಶೇಪ್ ನೋಡಬೇಕು, ಸೈಜ್ ಅಂದರೆ ವೇರಿಯಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ವೇರಿಯಸ್ ಸೈಜಸ್ಸಲ್ಲಿರುತ್ತೆ ಅಲ್ವಾ. ಸೊ ಮತ್ತು ಅರೇಂಜ್ಮೆಂಟ್ ಇರುತ್ತೆ. ಕೆಲವೊಂದು ಆರ್ಗ್ಯಾನಿಸಮ್ಸ್ ಚೇನ್ ಶೇಪಲ್ಲಿ ಅರೇಂಜ್ ಆಗಿರುತ್ತೆ, ಕೆಲವೊಂದು ಆರ್ಗ್ಯಾನಿಸಮ್ಸ್ ಗ್ರೇಪ್ಸ್ ಕ್ಲಸ್ಟರ್ ರೀತಿ ಅರೇಂಜ್ ಆಗಿರುತ್ತೆ. ಇದನ್ನೆಲ್ಲ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಸ್ಟೇನಿಂಗ್ ಟೆಕ್ನಿಕ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಮತ್ತು ಕೆಲವೊಂದು ಪರ್ಟಿಕ್ಯುಲರ್ ಸ್ಟ್ರಕ್ಚರ್ಸ್ನ ಓದಬೇಕು, ಸ್ಟಡಿ ಮಾಡಬೇಕು ಅಂತಂದರೆ ನಾವು ಸ್ಟೇನಿಂಗನ್ನು ಪರ್ಫಾರ್ಮ್ ಮಾಡಬೇಕಾಗತ್ತೆ. ಸೊ ಅದು ಯಾವುದಾದಪ್ಪ ಪರ್ಟಿಕ್ಯುಲರ್ ಸರ್ಟನ್ ಸ್ಟ್ರಕ್ಚರ್ಸ್ ಅಂತ ಅಂದರೆ ದಟ್ ಈಸ್ ಫ್ಲಾಜೆಲ್ಲಾ ಆಗಿರ್ಬೋದು, ಕ್ಯಾಪ್ಸೂಲ್ಸ್ ಆಗಿರ್ಬೋದು, ಎಂಡೋಸ್ಪೋರ್ಸ್ ಆಗಿರ್ಬೋದು, ಎಕ್ಸೆಟ್ರಾ. ಸೊ ದೀಸ್ ಆರ್ ಆಲ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಅಬೌಟ್ ದಿ ಸ್ಟೇನ್ಸ್ ಅಲ್ವಾ. ಸೊ ನೆಕ್ಸ್ಟ್ ಬೇಸ್ಡ್ ಆನ್ ಕೆಮಿಕಲ್ ನೇಚರಿಂದ ಬೇಸಿಸ್ ಮೇಲೆ ನಾವು ದೇರ್ ಆರ್ 3 kinds ಆಫ್ ಸ್ಟೇನ್ಸ್. ಬೇಸ್ಡ್ ಆನ್ ಕೆಮಿಕಲ್ ನೇಚರ್ ದೇರ್ ಆರ್ 3 kinds ಆಫ್ ಸ್ಟೇನ್ಸ್. ಯಾವುದ್ಯಾವುದು, ದಟ್ ಈಸ್ ಅಸಿಡಿಕ್, ಬೇಸಿಕ್ ಆ್ಯಂಡ್ ನ್ಯೂಟ್ರಲ್. ಬೇಸ್ಡ್ ಆನ್ ಕೆಮಿಕಲ್ ನೇಚರ್ ದೇರ್ ಆರ್ 3 kinds ಆಫ್ ಸ್ಟೇನ್ಸ್. ಅದ್ಯಾವುದಪ್ಪ ಅಂತಂದರೆ ಅಸಿಡಿಕ್, ಬೇಸಿಕ್ ಮತ್ತು ನ್ಯೂಟ್ರಲ್. ಹೆಸರಿಂದನೇ ನಿಮಗೆ ಗೊತ್ತಾಗ್ತದೆ ಅನ್ಸುತ್ತಲ್ವಾ. ಸೊ ಏನು ಅಸಿಡಿಕ್ ಅಂತ ಅಂದರೆ ದಟ್ ಕ್ಯಾರೀಸ್ ದ ನೆಗೆಟಿವ್ ಚಾರ್ಜಸ್. ಅಸಿಡಿಕ್ ಸ್ಟೇನ್ ಅಂತಂದ್ರೂ ಈ ಸ್ಟೇನ್ ಏನಪ್ಪ, ನೆಗೆಟಿವ್ ಚಾರ್ಜನ್ನು ಕ್ಯಾರಿ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಡೀಟೇಲ್ಡಾಗಿ ಈ ಸ್ಟೇನ್ಸ್ ಬಗ್ಗೆ ಡೀಟೇಲ್ಡಾಗಿ ನೆಕ್ಸ್ಟ್ ಓದ್ತಾ ಹೋಗೋಣ. ಸೊ ಕ್ಯಾರೀಸ್ ನೆಗೆಟಿವ್ ಸ್ಟೇನ್ಸ್. ಫಾರ್ ಎಕ್ಸಾಂಪಲ್ ಯಾವುದು, ದಟ್ ಈಸ್ ನಿಗ್ರೋಸಿನ್, ಇಯೋಸಿನ್, ಕಾರ್ಬಲ್ಫಸ್ಚಿನ್ ಆ್ಯಂಡ್ ಇಂಡಿಯಾ ಇಂಕ್. ದೀಸ್ ಆರ್ ಆಲ್ ದಿ ನೆಗೆಟಿವ್ ಚಾರ್ಜ್ ಹೊಂದಿರುವಂತಹ ಇವೆಲ್ಲ ಆಸಿಡಿಕ್ ಸ್ಟೇನ್. ಇದು ಯಾವುದ್ಯಾವುದು, ನಿಗ್ರೋಸಿನ್, ಇಯೋಸಿನ್, ಕಾರ್ಬಲ್ಫಸ್ಚಿನ್ ಆ್ಯಂಡ್ ಇಂಡಿಯಾ ಇಂಕ್. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಬೇಸಿಕ್ ಸ್ಟೇನ್. ಸೊ ಬೇಸಿಕ್ ಸ್ಟೇನ್ ಅಂತ ಅಂದರೆ ದಟ್ ಕ್ಯಾರೀಸ್ ದ ಪಾಸಿಟಿವ್ ಚಾರ್ಜನ್ನು ಕ್ಯಾರಿ ಮಾಡುವಂಥ ಸ್ಟೇನನ್ನು ನಾವು ಬೇಸಿಕ್ ಸ್ಟೇನ್ ಅಂತ ಹೇಳ್ತೀವಿ. ಸೊ ಅದು ಯಾವುದಪ್ಪ ಬೇಸಿಕ್ ಸ್ಟೇನ್ಸ್ ಅಂತ ಅಂದರೆ ಒಂದು ಕ್ರಿಸ್ಟಲ್ ವಾಲೆಟ್, ಮಿಥೈಲಿನ್ ಬ್ಲೂ ಆ್ಯಂಡ್ ಸ್ಯಾಫ್ರಾನಿನ್. ದೀಸ್ 3 are the positive charged. These 3 stains carries the positive charge and it is called as basic stain. ಈ 3 ಸ್ಟೇನ್ಗಳು ಏನು ಬೇಸಿಕ್ ಸ್ಟೇನನ್ನು ಕ್ಯಾರಿ ಮಾಡುವಂತಹ ಪಾಸಿಟಿವ್ ಚಾರ್ಜನ್ನು ಕ್ಯಾರಿ ಮಾಡುವಂತಹ ಸ್ಟೇನ್ಸ್, ದಟ್ ಈಸ್ ಕಾಲ್ಡ್ ಆಸ್ ಬೇಸಿಕ್ ಸ್ಟೇನ್ಸ್. ಯಾವುದ್ಯಾವುದು, ಕ್ರಿಸ್ಟಲ್ ವಾಲೆಟ್, ಮಿಥೈಲಿನ್ ಬ್ಲೂ ಮತ್ತು ಸ್ಯಾಫ್ರಾನಿನ್. ಸೊ ನೆಕ್ಸ್ಟ್ ಮೂವ್ ಆನ್ ಟು ದ ಲಾಸ್ಟ್ ಸ್ಟೇನ್, ದಟ್ ಈಸ್ ನ್ಯೂಟ್ರಲ್ ಸ್ಟೇನ್. ಯಾವುದ್ಯಾವುದು, ನ್ಯೂಟ್ರಲ್ ಸ್ಟೇನ್ ಅಂತ ಅಂದರೆ ಏನಪ್ಪ, ದಟ್ ಕ್ಯಾರೀಸ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸ್ಟೇನನ್ನು ಕ್ಯಾರಿ ಮಾಡುವಂಥ ಸ್ಟೇನನ್ನು
ಸ್ಟೇನನ್ನು ನಾವು ನ್ಯೂಟ್ರಲ್ ಸ್ಟೇನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಫಾರ್ ದಿ ನ್ಯೂಟ್ರಲ್ ಸ್ಟೇನ್ ಯಾವುದು? ಜಿಮ್ಸಾ ಸ್ಟೇನ್, ಲಿಶ್ಮನ್ ಸ್ಟೇನ್ ಆ್ಯಂಡ್ ರೈಟ್ ಸ್ಟೇನ್. ನ್ಯೂಟ್ರಲ್ ಸ್ಟೇನನ್ನು ಯಾವುದಾದ್ರು ನ್ಯೂಟ್ರಲ್ ಸ್ಟೇನ್ ಯಾವುದಾದ್ರು? ಸೊ ಜಿಮ್ಸಾ ಸ್ಟೇನ್, ಲೆಶ್ಮನ್ ಸ್ಟೇನ್ ಮತ್ತು ರೈಟ್ ಸ್ಟೇನ್. ಸೊ ದೀಸ್ ಆರ್ ಆಲ್ ದಿ 3 kinds ಆಫ್ ಸ್ಟೇನ್ಸ್ ಬೇಸ್ಡ್ ಆನ್ ದ ಕೆಮಿಕಲ್ ನೇಚರ್. ಯಾವುದಾದ್ರು ಒಂದು ಆ್ಯಸಿಡಿಕ್, ಬೇಸಿಕ್, ನ್ಯೂಟ್ರಲ್. ಆ್ಯಸಿಡಿಕ್ ಅಂತಂದ್ರೇನು? ನೆಗೆಟಿವ್ ಚಾರ್ಜನ್ನು ಕ್ಯಾರಿ ಮಾಡುವಂಥದ್ದು. ಬೇಸಿಕ್ ಸ್ಟೇನ್ ಅಂತ ಅಂದರೆ ಪಾಸಿಟಿವ್ ಚಾರ್ಜನ್ನು ಕ್ಯಾರಿ ಮಾಡುವಂಥದ್ದು. ನ್ಯೂಟ್ರಲ್ ಸ್ಟೇನ್ ಅಂತಂದರೆ ಬೋತ್ ಪಾಸಿಟಿವ್ ಮತ್ತು ನೆಗೆಟಿವ್ ಚಾರ್ಜಸನ್ನು ಕ್ಯಾರಿ ಮಾಡುವಂಥ ಸ್ಟೇನ್ ಅದು. ಸೊ ನೆಕ್ಸ್ಟ್ ಮೂವ್ ಆನ್ ಟು ದ ಸ್ಟೇನಿಂಗ್ ಮೆಥಡ್ಸ್. ಸ್ಟೇನಿಂಗ್ ಮೆಥಡ್ಸ್ ಯಾವುದಿದೆ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ದೇರ್ ಆರ್ 3 ಸ್ಟೇನಿಂಗ್ ಮೆಥಡ್ಸ್. ದ ಫಸ್ಟ್ ಒನ್ ಈಸ್ ಸಿಂಪಲ್ ಸ್ಟೇನಿಂಗ್, ಸೆಕೆಂಡ್ ಒನ್ ಈಸ್ ಡಿಫ್ರೆನ್ಷಿಯಲ್ ಸ್ಟೇನಿಂಗ್ and the last one is the special staining. The staining methods ಅಲ್ಲಿ there are 3 different staining methods ಇದೆಯಪ್ಪ. ಅದು ಯಾವುದಾದ್ರು? The first one is simple staining, second one is differential staining and third one is special staining technique. So first one simple staining technique. ಸಿಂಪಲ್ ಸ್ಟೇನಿಂಗ್ ಟೆಕ್ನಿಕಲ್ಲಿ ನಾವೇನು ಮಾಡ್ತೀವಿ? ಓನ್ಲಿ ಸಿಂಗಲ್ ಸ್ಟೇನನ್ನು ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ಇದನ್ನು ಸಿಂಪಲ್ ಸ್ಟೇನಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ಸೊ ಏನಕ್ಕೆ ಸಿಂಪಲ್ ಸ್ಟೇನಿಂಗ್ ಟೆಕ್ನಿಕ್ ಏನಕ್ಕಪ್ಪ ಯೂಸ್ ಆಗುತ್ತೆ ಅಂತಂದರೆ ಸೈಜ್ ಮತ್ತು ಅರೇಂಜ್ಮೆಂಟ್ ಆಫ್ ಬ್ಯಾಕ್ಟೀರಿಯಲ್ ಸೆಲ್ಸ್ನ ನೋಡೋದಕ್ಕೋಸ್ಕರ ನಾವು ಸಿಂಪಲ್ ಸ್ಟೇನಿಂಗ್ ಟೆಕ್ನಿಕನ್ನು ಪರ್ಫಾರ್ಮ್ ಮಾಡ್ತೀವಿ. ಸೊ ಸಿಂಪಲ್ ಸ್ಟೇನಿಂಗ್ ಟೆಕ್ನಿಕ್ ಅಂತ ಅಂದ್ರೇನು? ಸಿಂಗಲ್ ಸ್ಟೇನನ್ನು ಯೂಸ್ ಮಾಡೋದ್ರಿಂದ ಅದಕ್ಕೆ ಸಿಂಪಲ್ ಸ್ಟೇನಿಂಗ್ ಅಂತ ಹೇಳ್ತೀವಿ. ಸೊ ಇದನ್ನ ಯೂಸಸ್ ಏನಪ್ಪ ಅಂತಂದರೆ ಏನಕ್ಕೆ ಯಾವಾಗ ಸಿಂಪಲ್ ಸ್ಟೇನಿಂಗನ್ನು ಪರ್ಫಾರ್ಮ್ ಮಾಡ್ತೀವಿ? ಸೈಜ್ ಮತ್ತು ಅರೇಂಜ್ಮೆಂಟ್ ಆಫ್ ಬ್ಯಾಕ್ಟೀರಿಯಸ್ನ ನೋಡಬೇಕಾದ್ರೆ, ಎಕ್ಸಾಮೈನ್ ಮಾಡಬೇಕಾದ್ರೆ ನಾವು ಸಿಂಪಲ್ ಸ್ಟೇನಿಂಗನ್ನು ಪರ್ಫಾರ್ಮ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಡಿಫ್ರೆನ್ಷಿಯಲ್ ಸ್ಟೇನಿಂಗ್. ಸೊ ಡಿಫ್ರೆನ್ಷಿಯಲ್ ಸ್ಟೇನಿಂಗ್ ಅಂತ ಅಂದ್ರೇನು? ಇದರಲ್ಲಿ ಏನು ಮಾಡ್ತೀವಪ್ಪ ಅಂತಂದರೆ ಟೂ ಬ್ಯಾಕ್ಟೀರಿಯಲ್ ಗ್ರೂಪ್ಸನ್ನು ನಾವೇನು ಮಾಡ್ತೀವಿ? ಈಗ ಬೇರೆ ಬೇರೆ ಬ್ಯಾಕ್ಟೀರಿಯಲ್ ಗ್ರೂಪ್ಸ್ ಇರುತ್ತೆ, ಅದನ್ನು ಡಿಫ್ರೆನ್ಷಿಯೇಟ್ ಮಾಡೋದಕ್ಕೋಸ್ಕರ ನಾವು ಡಿಫ್ರೆನ್ಷಿಯಲ್ ಸ್ಟೇನಿಂಗನ್ನು ನಾವು ಪರ್ಫಾರ್ಮ್ ಮಾಡ್ತೀವಿ. ಸೊ ಡಿಫ್ರೆನ್ಷಿಯಲ್ ಸ್ಟೇನಿಂಗ್ ಅಂತಂದ್ರೇನು? ಇದರಲ್ಲಿ ನಾವು 2 ಸ್ಟೇನ್ಸನ್ನು ಯೂಸ್ ಮಾಡ್ತೀವಿ. ಸೊ ಆ 2 ಸ್ಟೇನ್ಸನ್ನು ನಾವು ಹೇಗೆ ಸಪ್ರೇಟ್ ಮಾಡ್ತೀವಿ ಅಂತಂದರೆ ಬೈ ಯೂಸಿಂಗ್ ದ ಒಂದು ಡಿಕಲರೈಸಿಂಗ್ ಏಜೆಂಟ್ ಇರುತ್ತೆ. ಆ ಡಿಕಲರೈಸಿಂಗ್ ಏಜೆಂಟನ್ನು ಯೂಸ್ ಮಾಡಿಕೊಂಡು ನಾವು ಈ 2 ಸ್ಟೇನನ್ನು ಸಪ್ರೇಟ್ ಮಾಡ್ತೀವಿ. ಸೊ ದಿಸ್ ಈಸ್ ಕಾಲ್ಡ್ ಆ್ಯಸ್ ಅ ಡಿಫ್ರೆನ್ಷಿಯಲ್ ಸ್ಟೇನಿಂಗ್. ಡಿಫ್ರೆನ್ಷಿಯಲ್ ಸ್ಟೇನಿಂಗಲ್ಲಿ ಏನು ಮಾಡ್ತೀವಿ? ಯೂಸ್ ಆಫ್ 2 ಸ್ಟೇನ್ಸ್ ದಟ್ ಆರ್ ಸಪ್ರೇಟೆಡ್ ಬೈ ದ ಡಿಕಲರೈಸಿಂಗ್ ಏಜೆಂಟ್. ಸೊ ಹಾಗಾದರೆ ಡಿಫ್ರೆನ್ಷಿಯಲ್ ಸ್ಟೇನಿಂಗ್ ಏನಕ್ಕೆ ಪರ್ಫಾರ್ಮ್ ಮಾಡಬೇಕು? ಫಾರ್ ಡಿಫ್ರೆನ್ಷಿಯೇಟ್ ದ ಬ್ಯಾಕ್ಟೀರಿಯಲ್ ಗ್ರೂಪ್ಸ್. ಬ್ಯಾಕ್ಟೀರಿಯಲ್ ಗ್ರೂಪ್ಸನ್ನು ಡಿಫ್ರೆನ್ಷಿಯೇಟ್ ಮಾಡೋದಕ್ಕೋಸ್ಕರ ಡಿಫ್ರೆನ್ಷಿಯಲ್ ಸ್ಟೇನಿಂಗನ್ನು ನಾವು ಪರ್ಫಾರ್ಮ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್ ಫಾರ್ ಡಿಫ್ರೆನ್ಷಿಯಲ್ ಸ್ಟೇನಿಂಗ್ ಗ್ರಾಮ್ ಸ್ಟೇನ್ ಆ್ಯಂಡ್ ಆ್ಯಸಿಡ್ ಫಾಸ್ಟ್ ಸ್ಟೇನ್. ಎಲ್ಲ ಸ್ಟೇನ್ಸ್ ಬಗ್ಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ಓದ್ತಾ ಹೋಗೋಣ. ಗ್ರಾಮ್ ಸ್ಟೇನ್ ಆ್ಯಂಡ್ ಆ್ಯಸಿಡ್ ಫಾಸ್ಟ್ ಸ್ಟೇನ್. ಸೊ ನೆಕ್ಸ್ಟ್ ಒನ್ ಸ್ಪೆಷಲ್ ಸ್ಟೇನಿಂಗ್ ಟೆಕ್ನಿಕ್. ಸೊ ನೆಕ್ಸ್ಟ್ ಒನ್ ಸ್ಪೆಷಲ್ ಸ್ಟೇನಿಂಗ್ ಟೆಕ್ನಿಕ್. ಸೊ ಈ ಸ್ಪೆಷಲ್ ಸ್ಟೇನಿಂಗ್ ಟೆಕ್ನಿಕನ್ನು ಏನಕ್ಕೆ ಪರ್ಫಾರ್ಮ್ ಮಾಡ್ತೀವಿ ಅಂತಂದರೆ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸನ್ನು, ಕೆಲವೊಂದು ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಸ್ಟ್ರಕ್ಚರ್ಸನ್ನು ನೋಡೋದಕ್ಕೋಸ್ಕರ, ಡಿಟರ್ಮೈನ್ ಮಾಡೋದಕ್ಕೋಸ್ಕರ ಅಥವಾ ಎಕ್ಸಾಮಿನ್ ಮಾಡೋದಕ್ಕೋಸ್ಕರ ನಾವು ಸ್ಪೆಷಲ್ ಸ್ಟೇನಿಂಗ್ ಟೆಕ್ನಿಕನ್ನು ಪರ್ಫಾರ್ಮ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಎಂಡೋಸ್ಪೋರ್ ಸ್ಟೇನ್, ಫ್ಲಾಜೆಲ್ಲಾ ಸ್ಟೇನ್, ಕ್ಯಾಪ್ಸೂಲ್ ಸ್ಟೇನ್ ಆರ್ ಮೆಟಾಕ್ರೋಮ್ಯಾಟಿಕ್ stain, that is also called as Albert stain. So there are 3 different staining methods. So these are all about the staining techniques. So next video dalli ನಾವು ಡೀಟೇಲ್ಡ್ ಆಗಿ ಒಂದೊಂದನ್ನೇ ಸ್ಟೇನಿಂಗ್ ಟೆಕ್ನಿಕ್ಸ್ನ ಓದ್ತಾ ಹೋಗೋಣ. ಹೋಪ್ ಯು ಗೈಸ್ ನಿಮಗಿದು ಇಂಟ್ರಡಕ್ಷನ್ ಅರ್ಥ ಆಗಿರ್ಬೋದು. ಅರ್ಥ ಆಗಿದ್ರೆ ಪ್ಲೀಸ್ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.